ಆತ್ಮೀಯರೇ, ಕೆಲವು ತಿಂಗಳುಗಳ ಕೆಳಗೆ ಅಷ್ಟೇ ಒಂದು ರಾಮ ಮಂದಿರಕ್ಕಾಗಿ ಇಡೀ ದೇಶದ ಜನ ಒಂದಾದಂಥ ಕ್ಷಣ. ಒಂದು ರಾಮ ಮಂದಿರಕ್ಕಾಗಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಮರೆತು ನಮ್ಮೆಲ್ಲರ ಭಾವನೆ ಒಂದಾದಂಥ ಕ್ಷಣ. ಒಂದು ರಾಮ ಮಂದಿರಕ್ಕಾಗಿ ರಾಗ ದ್ವೇಷ ಜಾತಿ ಭೇದಗಳನ್ನು ಮರೆತು ಒಂದಾದಂಥ ಕ್ಷಣ. ಲಕ್ಷಾಂತರ ಕೋಟ್ಯಾಂತರ ಮನಸ್ಸುಗಳು ಒಂದಾಗೋದಕ್ಕೆ ಒಂದು ರಾಮ ಮಂದಿರ ನಿಮಿತ್ತವಾದರೂ ನಿಜವಾದ ಅರ್ಥದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಇದ್ದಂತಹ ಒಬ್ಬ ರಾಮನಿಗಾಗಿ ಕೋಟ್ಯಾಂತರ ಮನಸ್ಸುಗಳು ಒಂದಾಗುತ್ತೆ. ಆತ್ಮೀಯರೇ, ವೇದ ಪುರಾಣಗಳಲ್ಲಿ ಒಂದು ಮಾತಿದೆ, ವಸುದೈವ ಕುಟುಂಬಕಂ, ಇಡೀ ಪ್ರಪಂಚವೇ ಒಂದು ಕುಟುಂಬ ಅನ್ನುವ ಮಾತಿದೆ. ಯಾವ ಒಂದು ಕಾರಣಕ್ಕೆ ಇಡೀ ಪ್ರಪಂಚ ಒಂದು ಕುಟುಂಬ ಆಗೋದಕ್ಕೆ ಸಾಧ್ಯ? ಅದು ಯಾವ ಒಂದು ಬೆಸುಗೆ ನಮ್ಮೆಲ್ಲರನ್ನ ಒಂದು ಕುಟುಂಬದ ಬೆಸುಗೆಯಲ್ಲಿ ಬೆಸೆಯೋದಕ್ಕೆ ಸಾಧ್ಯ? ಆತ್ಮೀಯರೇ, ದೇವನೊಬ್ಬ ನಾಮ ಹಲವು ಎನ್ನುವ ಮಾತನ್ನು ನಾವು ಬಹಳಷ್ಟು ಸಾರಿ ಕೇಳಿದ್ದೀವಿ. ಆರತಿ ಮಾಡಿ ಪೂಜಿಸುವ ದೈವ, ಕ್ಯಾಂಡಲ್ನ ಹಚ್ಚಿ ಪ್ರೇಯರ್ ಮಾಡುವಂತಹ ದೈವ, ಮಂಡಿಯೂರಿ ನಮಾಜ್ ಮಾಡುವಂತಹ ದೈವ ಒಂದೇ ಆದರೂ ಕರೆಯುವ ಹೆಸರುಗಳು ಬೇರೆ ಬೇರೆ. ಎಲ್ಲರ ಮನಸ್ಸಿನಲ್ಲಿ ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮವಿರಲಿ, ಎಲ್ಲರ ಮನಸ್ಸಿನಲ್ಲಿ ನೆಲೆಸಿರುವಂಥ ಪರಮಾತ್ಮ ಒಬ್ಬನೇ ಎನ್ನುವ ಒಂದು ಕಾರಣ ಸಾಕಲ್ವಾ ನಮ್ಮೆಲ್ಲರಲ್ಲಿ ಏಕತೆ ಮೂಡಲು. ಒಂದು ಭಾಷೆಗಾಗಿ ನಾವೆಲ್ಲರೂ ಒಂದಾಗ್ತೀವಿ, ಒಂದು ನೆಲಕ್ಕಾಗಿ ನಾವೆಲ್ಲರೂ ಒಂದಾಗ್ತೀವಿ, ಒಂದು ನೀರಿಗಾಗಿ ನಾವೆಲ್ಲರೂ ಒಂದಾಗ್ತೀವಿ ಅಂದಮೇಲೆ ಒಬ್ಬ ಪರಮಾತ್ಮನಿಗಾಗಿ ನಾವೆಲ್ಲರೂ ಒಂದಾಗೋದಕ್ಕೆ ಸಾಧ್ಯ ಇಲ್ವಾ? ಆತ್ಮೀಯರೇ, ಪರಮಾತ್ಮನನ್ನು ತುಂಬ ಹತ್ತಿರದ ಸಂಬಂಧದಲ್ಲಿ ತಂದೆ ಅಂತ ಕರಿತೀವಿ. ಇಡೀ ವಿಶ್ವದ ತಂದೆ ಒಬ್ಬರೇ ಎನ್ನುವ ಒಂದು ಕಾರಣ ಸಾಕಲ್ವಾ ನಮ್ಮೆಲ್ಲರನ್ನ ಒಂದು ಕುಟುಂಬದ ಬೆಸುಗೆಯಲ್ಲಿ ಬೆಸೆಯಲು. ಇಡೀ ವಿಶ್ವವನ್ನು ಕಾಯುವಂಥ ಒಬ್ಬ ತಂದೆ ಎನ್ನುವ ಒಂದು ಕಾರಣ ಸಾಕಲ್ವಾ ನಮ್ಮೆಲ್ಲರಲ್ಲಿ ಸಹೋದರತ್ವ ಬರಲು. ಆತ್ಮೀಯರೇ, ಜಾತಿಗಳು ಏನೇ ಆದರೂ ಸೇವಿಸುವಂತಹ ಗಾಳಿಯೊಂದೇ, ಧರ್ಮಗಳು ಏನೇ ಆದರೂ ಧರ್ಮದ ಉದ್ದೇಶ ಒಂದೇ. ಹಾಗಾಗಿ ನಮ್ಮೆಲ್ಲರ ಮುಂದಿನ ಹೆಜ್ಜೆ ಒನ್ ಗಾಡ್, ಒನ್ ವರ್ಡ್, ಒನ್ ಫ್ಯಾಮಿಲಿ, ಒಬ್ಬ ಪರಮಾತ್ಮ, ಒಂದು ಕುಟುಂಬ, ಒಂದು ಪ್ರಪಂಚ. ವಸುದೈವ ಕುಟುಂಬಕಂ, ಇಡೀ ಪ್ರಪಂಚವೇ ಒಂದು ಕುಟುಂಬ, ಒಬ್ಬ ಪರಮಾತ್ಮ, ಒಬ್ಬ ತಂದೆ. ವಿಚಾರದ ವಿಮರ್ಶನೆ ನಿಮ್ಮದು. ನಮಸ್ತೆ.